ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 FIR ದಾಖಲಾಗಿದೆ. ಆದರೆ 3 FIR ನಲ್ಲೂ ಕೂಡ ಅಂದರೆ ಆ 3ರಲ್ಲಿ 2 ಪ್ರಕರಣಗಳಲ್ಲಿ A1 ಆಗಿದ್ದಾರೆ ದರ್ಶನ್. ಇವತ್ತಿನಿಂದಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ವಿಚಾರಣೆ ನಡೆಯುತ್ತೆ. ವಿಚಾರಣೆಗೆ ಸಹಕರಿಸದಿದ್ದರೆ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ವಿಚಾರಣೆ ನಡೆಯುತ್ತೆ. ಸುನಿಲ್ ಮಾಹಿತಿ ಕೊಡ್ತಾರೆ. ಸುನಿಲ್ ನೋಡಿ, ಈಗ ಒಂದು ಕಡೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಒಳಗಡೆ ಇದ್ದಾರೆ, ಜೈಲಿನ ಒಳಗಡೆ ಇರುವಂಥದ್ದು ದರ್ಶನ್. FIR ದಾಖಲಾಗಿರುವಂಥದ್ದು ಹೊರಗಡೆ 3 ಇನ್ಸ್ಪೆಕ್ಟರ್ಗಳ ತಂಡ ಇನ್ವೆಸ್ಟಿಗೇಷನನ್ನು ಮಾಡುತ್ತೆ. ಈಗ ಹೇಗೆ ತನಿಖೆ ನಡೆಯುತ್ತೆ? ಇವರು ಒಳಗಡೆ ಹೋಗಿ ತನಿಖೆ ಮಾಡ್ತಾರಾ ಅಥವಾ ಅವ್ರನ್ನ ಹೊರಗಡೆ ಕರ್ಕೊಂಬಂದು ತನಿಖೆಯನ್ನು ಮಾಡ್ತಾರಾ? ನಾಗೇಂದ್ರ, ಸದ್ಯಕ್ಕೆ ತನಿಖಾಧಿಕಾರಿಗಳ ಕಡೆಯಿಂದ ಸಿಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ 2 ಪ್ರಕರಣಗಳಲ್ಲಿ, ಆರಂಭದ 2 ಪ್ರಕರಣಗಳು ಅಂದರೆ ಕ್ರೈಮ್ ನಂಬರ್ 418 ಮತ್ತು 419ರಲ್ಲಿ ನಟ ದರ್ಶನ್ A1 ಆರೋಪಿಯಾಗಿರುವಂಥದ್ದು. ಇನ್ನು ಉಳಿದಂತೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಉಳಿದ ಆರೋಪಿಗಳು ಕೂಡ ಇದ್ದಾರೆ. ತನಿಖಾಧಿಕಾರಿಗಳು ಖುದ್ದು ಜೈಲಿನ ಒಳಗಡೆ ಹೋಗಿ ಇವ್ರನ್ನ ಜೈಲಿನಲ್ಲಿ ಇರುವಂತಹ ಒಂದು ಕೊಠಡಿಯಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ. 4 ಜನರನ್ನು ಕೂಡ ಪ್ರತ್ಯೇಕವಾಗಿ ಆರೋಪಿಗಳ ಪಟ್ಟಿಯಲ್ಲಿರುವಂತಹ ಯಾರ್ಯಾರಿದ್ದಾರೆ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಅವ್ರ ಕಡೆಯಿಂದ ಮಾಹಿತಿಯನ್ನು ಪಡ್ಕೋತಾರೆ ಅನ್ನುವಂಥದ್ದು ಸಿಕ್ಕಿರುವಂಥ ಮಾಹಿತಿ. ಅಂದರೆ ಇಲ್ಲಿ ಗೊತ್ತಾಗಬೇಕಾಗಿರುವಂಥ ಅಂಶಗಳು ಅಂತ ಹೇಳಿದರೆ, ಒಂದು, ನಟ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ನ ಯಾರು ಕೊಟ್ಟರು ಅಂದರೆ ಮತ್ತು ಆ ಮೊಬೈಲ್ ಯಾರಿಗೆ ಸೇರಿದ್ದು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ನಟ ದರ್ಶನ್ಗೆ ಸಿಗರೇಟ್ನ ಜೈಲಿನ ಒಳಗಡೆ ತಲುಪಿಸಿದ್ದು ಯಾರು ಮತ್ತು ಆತನಿಗೆ ಆ ಲಾನ್ನಲ್ಲಿ ಕುಳಿತುಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ವಿಲ್ಸನ್ ಗಾರ್ಡನ್ ಆಗ ಆತ ಬೇರೆ ಬ್ಯಾರಕ್ನಲ್ಲಿರುವಂಥದ್ದು. ನಟ ದರ್ಶನ್ VVIP ಆಗಿರೋದ್ರಿಂದಾಗಿ ಅಂದರೆ ಆತನಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆತನ ಸಪರೇಟ್ ಬ್ಯಾರಕ್ನಲ್ಲಿ ಇಟ್ಟಿರುವಂಥದ್ದು. ವಿಲ್ಸನ್ ಗಾರ್ಡನ್ ಆಗ ತನ್ನ ಬ್ಯಾರಕ್ನಿಂದ ಈತನ ಬ್ಯಾರಕ್ಗೆ ಹೇಗೆ ಬಂದ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿರುವಂಥದ್ದು. ಸೊ ಇದಕ್ಕೆ ಜೈಲಧಿಕಾರಿಗಳು ಅನುಮತಿ ಕೊಡದೇ ಇದ್ರೆ ಆತ ಬರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆಯಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅನ್ನುವಂಥದ್ದು ಖಂಡಿತ ಸಾಧ್ಯ ಇಲ್ಲ. ಆತ ಅನುಮತಿ ಪಡ್ಕೊಂಡೇ ಬರಬೇಕು. ಹಾಗಿದ್ರೆ ಯಾವ ಅಧಿಕಾರಿಗಳು ಆತನಿಗೆ ಅನುಮತಿ ಕೊಟ್ಟರು ಅನ್ನುವಂಥದ್ದನ್ನು ತಿಳ್ಕೊಬೇಕಾಗುತ್ತೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ನಟ ದರ್ಶನ್ ಅವ್ರನ್ನ ವಿಚಾರಣೆಗೊಳಪಡಿಸ್ತಾರೆ. ಒಂದು ವೇಳೆ ಅವರು ಪೊಲೀಸರು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟದಲ್ಲೇ ಆದಲ್ಲಿ ಆಗ ತನಿಖಾಧಿಕಾರಿಗಳು ಅವರ ಹೇಳಿಕೆಯನ್ನು ದಾಖಲಿಸ್ತಾರೆ. ಒಂದು ವೇಳೆ ತನಿಖಾಧಿಕಾರಿಗಳ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರವನ್ನು ನೀಡದೆ ಹೋದಲ್ಲಿ ಆಗ ಮುಂದಿನ ದಿನಗಳಲ್ಲಿ ಇವರಿಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಕೋರ್ಟಿಗೆ ಮನವಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ ಮತ್ತು ಅವ್ರನ್ನ ವಶಕ್ಕೆ ಪಡ್ಕೊಂಡು ಪೊಲೀಸರು ತಮ್ಮದೇ ರೀತಿಯಲ್ಲಿ ವಿಚಾರಣೆಯನ್ನು ನಡೆಸುವಂಥ ಸಾಧ್ಯತೆ ಕೂಡ ಇದೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ದರ್ಶನ್ ವಿಚಾರವಾಗಿ ಚರ್ಚೆಗಳಾಗ್ತಾ ಇರೋದು ಒಂದು ಕಡೆ ಆದರೆ, ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ ಅಂತಾರಲ್ಲ, ಹಾಗೆ ಆಗ್ತಾ ಇದೆ. ಕಂಪ್ಲೇಂಟ್ ಕೊಡ್ತಾರೆ, ಆ ಕಂಪ್ಲೇಂಟಲ್ಲಿ ಹೇಳ್ತಾರೆ ಅವೆಲ್ಲ ರೂಲ್ಸ್ ಫಾಲೋ ಮಾಡ್ತಾ ಇದ್ವಿ, ಆದರೆ ರೂಲ್ಸ್ ಬ್ರೇಕ್ ಆಗಿದೆ ಅಂತೇಳಿ. ಇಷ್ಟಿಷ್ಟುದ್ದ ರೂಲ್ಸ್ ಫಾಲೋ ಮಾಡ್ತಾ ಇದ್ವಿ ಅಂತ ಹೇಳ್ಕೊಳ್ತಾರೆ, ಆದರೆ ಅದೇ ಬ್ರೇಕ್ ಆಗ್ತಾ ಇದೆ. ಕಂಪ್ಲೇಂಟ್ ಕಾಪಿನಾಗಿದೆ, ಅದು ಕೊಡೋಂಗಿಲ್ಲ, ಎಲ್ಲವೂ ಕೂಡ ರದ್ದಾಗಿದೆ ಅಂತೇಳಿ. ಆದರೆ ಕೈಗೆ ಹೋಗಿದ್ದು ಹೇಗೆ? ಅದೇ ಹೇಳಿದ್ದು, ಹೇಳೋದು ಪುರಾಣ, ಮಾಡೋದು ಬದನೆಕಾಯಿ ಅಂತಾರಲ್ಲ, ಹಾಗಾಗಿದೆ. ತಿನ್ನೋದು ಬದನೆಕಾಯಿ, ಅದೇ ರೀತಿಯಾಗಿ ಆಗಿರುವಂಥದ್ದು. ಈಗ ಕಾರ್ಯವೈಖರಿ ಮ್ಯಾನ್ಯಲ್, ಜೈಲ್ ಮ್ಯಾನ್ಯಲಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಆ ಮ್ಯಾನ್ಯಲ್ ಅದೇ ರೀತಿಯಾಗಿ ಫಾಲೋ ಆಗ್ತಾ ಇದೆಯಾ, ಇಲ್ಲ ಅನ್ನೋದೇ ಈಗಿರುವಂಥ ವಿಚಾರ. ಈ ಪ್ರಶ್ನೆ ಯಾಕೆ ಉದ್ಭವ ಆಗಿದೆ ಅಂತಂದರೆ, ಜೈಲು ಅಧಿಕಾರಿಗಳೇ ಕೊಟ್ಟಿರುವಂಥ ದೂರಿನಲ್ಲಿರುವಂಥ ವಿಚಾರ. ಜೈಲು ಅಧಿಕಾರಿಗಳೇ ಕಂಪ್ಲೇಂಟ್ ಕೊಟ್ಟು ನೋಡಿ, ಈಗ 3 FIR ಆಗಿದೆ. ಟೇಬಲ್ ಮೇಲೆ, ಕುರ್ಚಿ ಮೇಲೆ ಕುಳಿತುಕೊಂಡು ಕೈನಲ್ಲಿ ಮಗ್ಗಿಡ್ಕೊಂಡು ಕೈನಲ್ಲಿ ಸಿಗರೇಟ್ ಹಿಡ್ಕೊಂಡಿದ್ರೆ ಕೈನಾಗಿರೋದು ಸಿಗರೇಟ್ ಅಂತ ಗೊತ್ತು, ಆದರೆ ಮಗ್ಗಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಇದೆಲ್ಲ ಹೇಗೆ ಬಂತು ಅಂತೇಳಿ ಒಂದು FIR ಆಗಿದೆ. ಮತ್ತೊಂದು ಕಡೆ ರೌಡಿಗಳ ಜೊತೆ ಕಾಂಟ್ಯಾಕ್ಟ್, ಬೇರೆ ಬೇರೆ ವಿಚಾರಗಳು, ಇದೆಲ್ಲ ಒಟ್ಟು 3 FIRಗಳು ದಾಖಲಾಗಿರುವಂಥದ್ದು. ಆ 3 FIRನ ಪ್ರತಿಯನ್ನು ಗಮನಿಸಿದಾಗ ಈ ಅನುಮಾನ ಮೂಡಿದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ರೂಲ್ಸ್ ಇದೆ, ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಅದು ರೂಲ್ಸ್ ಫಾಲೋ ಆಗಲ್ಲ. ಆ ಜಿಸ್ಟನ್ನು ನಾವು ಗಮನಿಸಿದ್ವಿ, FIR ಕಾಪಿ ಜಿಸ್ಟನ್ನು, ಅದರಲ್ಲಿ ಹೇಳಿದ್ದಾರೆ ಎಲ್ಲವೂ ಕೂಡ ರದ್ದಾಗಿದೆ ಅಂತೇಳಿ. ಆದರೆ ಇಲ್ಲಿ ಹೇಗೆ ಬರುತ್ತೆ ಸುನಿಲ್, ಹೇಗೆ ತನಿಖೆ ಆಗುತ್ತೆ? ಈಗ
ಎಸ್, ನಾಗೇಂದ್ರ ಬಾಬು ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನ್ ಸೇರಿದಂತೆ ಜೊತೆಗಿದ್ದಂತಹ ಕೈದಿಗಳಿಗೆ ರಾಜಾತಿಥ್ಯ ನೀಡಿದಂತಹ ಒಂದು ಆರೋಪದ ಮೇರೆಗೆ ಈಗ ಒಟ್ಟು 3 ಪ್ರಕರಣಗಳು ದಾಖಲಾಗಿರುವಂಥದ್ದು. ಸೊ ಈ 3 ಪ್ರಕರಣಗಳು ಏನೇನು ಮತ್ತು ಯಾವ ರೀತಿ ತನಿಖೆ ನಡೆಯುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಮೊದಲನೇ 2 ಪ್ರಕರಣಗಳು ಅಂದರೆ ಕ್ರೈಮ್ ನಂಬರ್ 418 ಮತ್ತು 419, ಈ 2 ಪ್ರಕರಣಗಳಲ್ಲಿ ನಟ ದರ್ಶನ್ A1 ಆರೋಪಿಯಾಗಿದ್ದಾರೆ. ಇದರಲ್ಲಿ ಒಂದನೇ ಆರೋಪ ಇರುವಂಥದ್ದು ಅಂದರೆ ಕ್ರೈಮ್ ನಂಬರ್ 418 ಇರುವಂಥ ಒಂದು ಆರೋಪ ಏನು ಅಂತ ಹೇಳಿದರೆ, ನಟ ದರ್ಶನ್ ಅವರು ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರುವಂಥದ್ದು. ಸೊ ಇದರಲ್ಲಿ ನಾಗರಾಜ್, ಅದೇ ರೀತಿಯಲ್ಲಿ ಶ್ರೀನಿವಾಸ್ ಇವರೆಲ್ಲರೂ ಕೂಡ ಇದ್ದಾರೆ. ಪ್ರಮುಖವಾಗಿ ಆ ಒಂದು ಲಾನ್ನಲ್ಲಿ ಕೂತ್ಕೊಂಡಿದ್ದಂತಹ ಟೈಮ್ನಲ್ಲಿ ಆತನ ಕೈಗೆ ಸಿಗರೇಟ್ ಹೇಗೆ ಬಂತು ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಈ ಫೋಟೋವನ್ನು ಯಾರು ತಗೊಂಡ್ರು ಮತ್ತು ಇದು ಹೇಗೆ ಹೊರಗಡೆ ಹೋಯಿತು ಅನ್ನುವಂಥದ್ದು, ಯಾಕೆಂದರೆ ಜೈಲಿನ ಒಳಗಡೆ ಜಾಮರ್ ಇದೆ, ಮೊಬೈಲ್ನ ಬಳಕೆ ಮಾಡುವಂಗಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಇವರು ಮೊಬೈಲ್ ಬಳಕೆ ಮಾಡ್ತಾ ಇದ್ದುದು ಹೇಗೆ ಮತ್ತು ಇವರಿಗೆ ಇಂಟರ್ನೆಟ್ ಸೌಲಭ್ಯ ಹೇಗೆ ಸಿಕ್ತು ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನು ಎರಡನೇದಾಗಿರುವಂಥದ್ದು, ಈ ಒಂದು ವಿಡಿಯೋ ಕಾಲ್ನಲ್ಲಿ ದರ್ಶನ್ ಮಾತನಾಡೋದಕ್ಕೆ ಆತನಿಗೆ ಮೊಬೈಲ್ನ ಕೊಟ್ಟಿದ್ದು ಯಾರು ಮತ್ತು ಅಲ್ಲೂ ಕೂಡ ಇಂಟರ್ನೆಟ್ ಆಕ್ಸೆಸ್ ಯಾವ ರೀತಿ ಸಿಕ್ತು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಇನ್ನೊಂದಷ್ಟು ಅನುಮಾನಗಳು ಇರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇದೇ ಒಂದು ಜೈಲಿನ ಒಳಭಾಗದಲ್ಲಿ ಒಂದು ಆಸ್ಪತ್ರೆ ಇದೆ. ಈ ಒಂದು ಆಸ್ಪತ್ರೆ ಬಳಿ ವೈದ್ಯರು ಒಳಗಡೆ ಹೋಗ್ತಾರಲ್ಲ, ಅವರಿಗೆ ಮೊಬೈಲ್ನ ತಗೊಂಡು ಹೋಗೋದಕ್ಕೆ ಒಂದು ಅವಕಾಶ ಇದೆ. ಅವರು ತಗೊಂಡು ಹೋಗಿದ್ದಂತಹ ಟೈಮ್ನಲ್ಲಿ ಅವರೇನಾದರೂ ಮೊಬೈಲ್ನ ಕೊಟ್ರ ಅನ್ನುವಂಥ ಒಂದು ಅನುಮಾನ ಕೂಡ ಇದೆ. ಇನ್ನು ಮೂರನೇದಾಗಿ ಇರುವಂತಹ ಮತ್ತೊಂದು FIR ಅಂತ ಹೇಳಿದರೆ, ಇದು CCB ಅಧಿಕಾರಿಗಳು ದಾಳಿ ಮಾಡಿದಂತಹ ದಿನ 24ನೇ ತಾರೀಕು. ಅದರ ಹಿಂದಿನ ದಿನ ರಾತ್ರಿ ಅಂದರೆ 23ನೇ ತಾರೀಕು ರಾತ್ರಿ ಜೈಲಿನ ಒಳಗಡೆಯಿಂದ ಕೆಲವೊಂದು ವಸ್ತುಗಳನ್ನು ಹೊರಗಡೆ ತಗೊಂಡು ಹೋಗಲಾಗಿದೆ ಅನ್ನುವಂಥ ಒಂದು ಆರೋಪ ಇರುವಂಥದ್ದು. ಇದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಅನ್ಸುತ್ತೆ. ಯಾಕೆಂತ ಹೇಳಿದರೆ 24ನೇ ತಾರೀಕು ಈ CCB ಅಧಿಕಾರಿಗಳು ಪರಪ್ಪನಗ್ರಹಾರ ಜೈಲಿನ ಮೇಲ್ಗಡೆ ದಾಳಿ ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡ್ಕೊಂಡಿದ್ದು ಹಿಂದಿನ ದಿನ ರಾತ್ರಿನೇ ಲೀಕ್ ಆಗಿದೆ. ಅಂದರೆ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಷಿಯಲ್ ಆಗಿ CCB ಅಧಿಕಾರಿಗಳು ಈ ಒಂದು ಮೀಟಿಂಗ್ನ ಮಾಡಿದ್ದಾರೆ ಮತ್ತು ನಾಳೆ ದಾಳಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಇದರಲ್ಲಿ 3 ಜನ ಜೈಲಿನ ಸಿಬ್ಬಂದಿ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಒಂದು FIR ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಸೊ ಈಗ ಪ್ರಕರಣದ ತನಿಖೆಯನ್ನು ಒಟ್ಟು 3 ಜನ ತನಿಖಾಧಿಕಾರಿಗಳಿಗೆ ವಹಿಸಲಾಗಿದೆ. ಅದರಲ್ಲಿ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ 11 ಗಂಟೆಗೆ ತನಿಖಾಧಿಕಾರಿಗಳು ಪರಪ್ಪನಗ್ರಹಾರ ಜೈಲಿಗೆ ಹೋಗ್ತಾರೆ. ಅಲ್ಲಿ ನಟ ದರ್ಶನ್ ಸೇರಿದಂತೆ ವಿಲ್ಸನ್ ಗಾರ್ಡನ್ ನಾಗ ಇವರೆಲ್ಲರನ್ನು ಕೂಡ ವಿಚಾರಣೆಗೊಳಪಡಿಸ್ತಾರೆ. ಒಂದು ವೇಳೆ ಅವರು ವಿಚಾರಣೆಗೆ ಸ್ಪಂದಿಸಿದ್ರೆ ಓಕೆ, ಇಲ್ಲ ಅಂತಾದ್ರೆ ಮುಂದಿನ ದಿನಗಳಲ್ಲಿ ಕೋರ್ಟ್ನ ಅನುಮತಿ ಪಡ್ಕೊಂಡು ಅವ್ರನ್ನ ಕಸ್ಟಡಿ ಪಡ್ಕೊಂಡು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಮತ್ತೊಂದು ಪ್ರಕರಣ, ಜೈಲಿನಿಂದ ವಸ್ತುಗಳನ್ನು ಹೊರಗಡೆ ತಗೊಂಡು ಹೋಗಿದ್ದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ACP ಅವರ ನೇತೃತ್ವದಲ್ಲಿ ತನಿಖೆ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ CCTV ಫುಟೇಜ್ಗಳನ್ನು ಚೆಕ್ ಮಾಡಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತೆ. ನಾಗೇಂದ್ರ, ಸುನಿಲ್ ಹಾಗೆ ಸಂಪರ್ಕದಲ್ಲೇ ರೀ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.